ನೋಡಿ ಈ ತರ ನಾವು ಹಾಕಿ ಯೂಸ್ ಮಾಡಿ ರೆಡಿ ಮಾಡ್ತೀವಿ. ಸೊ ಆಸಿಡ್ ಹಾಕಿದ್ಮೇಲೆ ವಾಟರ್ ವಾಶ್ ಆದ್ಮೇಲೆ ಹುಣಸೆ ಹಣ್ಣು ಫೈನಲಿ ಇದು ಫೈನಲ್ ರೆಡಿ ಇದೆ. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ನಮ್ಮ ದೇಶದಲ್ಲಿ 1930ರಲ್ಲಿ ಕೇರಳದ ಅಲಪ್ಪುರಂನಲ್ಲಿ ಮೊದಲ ಅಲ್ಯೂಮಿನಿಯಂ ಘಟಕಗಳನ್ನ ಸ್ಥಾಪನೆ ಮಾಡಲಾಯಿತು. ಇದಕ್ಕೂ ಮುಂಚೆ 1920ರೊಳಗಡೆ ನಮ್ಮ ದೇಶದಲ್ಲಿ ಮೊದಲ ಬಾರಿಗೆ ಪ್ಲಾಸ್ಟಿಕ್ ಅನ್ನ ಉಪಯೋಗ ಮಾಡ್ಕೊಳಕಾಯ್ತು. ಈ ಅಲ್ಯೂಮಿನಿಯಂ ಮತ್ತೆ ಪ್ಲಾಸ್ಟಿಕ್ ಆಹಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ದೇಶದ ಏನು ಮೂಲ ಲೋಹಗಳಿದ್ವಲ್ಲ, ಕೆಲವೊಂದಿಷ್ಟು ಈ ಕಂಚು, ಹಿತ್ತಾಳೆ, ಇವುಗಳನ್ನೆಲ್ಲನೂ ಸಂಪೂರ್ಣವಾಗಿ ಮೂಲೆ ಗುಂಪು ಮಾಡ್ಬಿಡ್ತು. ಅದರ ಪರಿಣಾಮ ಹೆಂಗಾಯ್ತು ಅಂತಂದ್ರ ಇಲ್ಲಿ ಕಾಣಕತೈತಿ ನೋಡ್ರಿ, ಈ ತಿಪ್ಪೆ ಹೆಂಗೈತಲ್ಲ ಇವತ್ತ ಹಂಗ ನಮ್ಮ ಆರೋಗ್ಯ ಆಗಾಕತೈತಿ. ಅಲ್ಯೂಮಿನಿಯಂ ಬಳಕೆ ಮಾಡೋದ್ರಿಂದ ಏನೆಲ್ಲಾ ದುಷ್ಪರಿಣಾಮಗಳು ಅದಾವಂತನೂ ವೈಜ್ಞಾನಿಕದಿಂದ ಗೊತ್ತಾಗೈತಿ. ಪ್ಲಾಸ್ಟಿಕ್ ಬಳಕೆ ಮಾಡೋದ್ರಿಂದನೂ ವೈಜ್ಞಾನಿಕವಾಗಿ ಏನೆಲ್ಲಾ ದುಷ್ಪರಿಣಾಮಗಳು ಅದಾವ ಅನ್ನೋದು ಕೂಡ ಗೊತ್ತಾಗೈತಿ. ಸೊ ಇಂಥ ಸಂದರ್ಭದಲ್ಲಿ ನಾವು ಏನು ನಮ್ಮ ಪೂರ್ವಜರು ಬಳಕೆ ಮಾಡ್ಕೋತಿದ್ರಲ್ಲ, ಈ ಕಂಚಿನ ಪಾತ್ರೆಗಳು, ಆಮೇಲೆ ಹಿತ್ತಾಳೆಯ ಪಾತ್ರೆಗಳು, ಇವೆಲ್ಲವೂ ಕೂಡ ಇಂದಿಗೆ ನಶಿಸಿ ಹೊಂಟವು. ಬರೇ ಅವಷ್ಟೋ ನಶಿಸಿ ಹೊಂಟಿಲ್ಲ, ಅವುಗಳ ಜೊತೆಗೆ ನಮ್ಮ ಆರೋಗ್ಯ ವ್ಯವಸ್ಥೆನೂ ಕೂಡ ಭಯಂಕರ ಅಂತಂದ್ರೆ ಅತಿ ಭಯಂಕರವಾಗಿ ಹದಗೆಟ್ಟೈತಿ. ರೈಲ್ವೆ ಟ್ರ್ಯಾಕು, ಬೆಂಗಳೂರು ಮೈಸೂರು ರೈಲ್ವೆ ಟ್ರ್ಯಾಕು, ಅದು ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ತಕ್ಕಂಥ ಹೊಸಳ್ಳಿ ಮತ್ತೆ ವಿಜಯನಗರ ರೋಡ್. ಅದು ಅಲ್ಲಿಂದ ಸ್ವಲ್ಪ ಹಿಂದೆ ಬಂದ್ಬಿಟ್ರೆ ನಮಗೆ ಇಲ್ಲೊಂದು ಕಂಚಿನ ಪಾತ್ರೆಗಳನ್ನ ಮಾಡ್ತಕ್ಕಂತಹ ಒಂದು ಘಟಕ ಇಲ್ಲಿ ನಮಗ ಸಿಗ್ತೈತಿ. ಇಲ್ಲಿಗೆ ಈಗ ನಾ ಬಂದೇನ್ರಿ. ನಮ್ಮ ದೇಶದ ಮೂಲ ಆಹಾರ ಸಂಸ್ಕೃತಿಯಲ್ಲಿ ಒಂದು ಭಾಗ ಆಗಿದ್ದಂತಹ ಪಾತ್ರೆಗಳಿವು. ಇದೊಂದು ಲೋಹ, ಇದರಿಂದ ಎಷ್ಟೊಂದು ಬೆನಿಫಿಟ್ ಐತಿ ಅನ್ನೋದು ಇತ್ತೀಚಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಾಗೇ ಆಗಿರ್ತೈತಿ. ಈಗ ಈ ಉದ್ಯಮ ಯಾವ ಮಟ್ಟಕ್ಕ ಬಂದ್ ನಿಂತೈತಿ ಅನ್ನೋದನ್ನ ನೋಡೋಣ. ನಮ್ಮ ಅಜ್ಜಿ ಮನೆ, ತಾತನ ಮನೆಗೆ ಹೋದಾಗ ಬಳಕೆ ಮಾಡ್ಕೋತಿದ್ವಲ್ಲ, ಆ ತರಹದ ಪಾತ್ರೆಗಳನ್ನ ಇಲ್ಲಿ ಮಾಡ್ತಾ ಇದ್ರೆ ಅವ್ರನ್ನ ಮಾತಾಡ್ಸೋಣ ಏನೇನದೇವ ಅಂತ ಹೇಳಿ. ಸರ್ ನಮಸ್ಕಾರ. ತಮ್ಮ ಹೆಸರು ಸರ್? ಇಬ್ರಾಹಿಂ ಖಾನ್ ಅಂತೇಳಿ, ಓನರ್. ಸರ್ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಇದನ್ನ? ನಾವು 35 ವರ್ಷದಿಂದ ಮಾಡ್ತಾ ಇದೀವಿ. ಏನೇನ್ ಪಾತ್ರೆಗಳಿದಾವೆ ತಮ್ಮ? ನಾವು ಮುದ್ದೆ ಪಾತ್ರೆ ಮಾಡ್ತೀವಿ, ಪಲಾವ್ ಪಾತ್ರೆ ಮಾಡ್ತೀವಿ, ಟೀ ಬಾಯ್ಲರ್ ಮಾಡ್ತೀವಿ, ಬಿರಿಯಾನಿ ಪಾತ್ರೆ ಮಾಡ್ತೀವಿ, ಲಗನ್ಗಳು ಮಾಡ್ತೀವಿ, ಎಲ್ಲ ಐಟಮ್ ರೆಡಿ ಆಗ್ತಾ ಇದೀವಿ. ಸರ್ ಈಗ್ಲೂ ಜನ ಬಳಸ್ತಾರ ಇದನ್ನ? ಚೆನ್ನಾಗಿ ಕಡಿಮೆ ಆಯ್ತು ಸರ್. ಈಗ ಮೊದಲಿಂದ ಈಗ ಕಡಿಮೆ ಆಗ್ತಾ ಇದೆ. ಮಿಷಿನ್ ಐಟಮ್ ಬಂತೈತಲ್ಲ, ಮಿಷಿನ್ ಐಟಮ್ ಕೈಗಾರಿಕೆ ಕೆಲಸ ಸ್ವಲ್ಪ ಡೌನ್ ಆಗಿದೆ. ಅಲ್ಲ ಈಗ ಇವು ನೀವು ಮಾಡ್ತಾ ಇರೋದು ಹಿತ್ತಾಳೆ ಪಾತ್ರೆ ಅಲ್ವಾ? ತಾಮ್ರದ ಪಾತ್ರೆ, ತಾಮ್ರದ ಕಾಪರ್ ಐಟಮ್. ಈಗಲೂ ತಾಮ್ರದ ಪಾತ್ರೆಗಳನ್ನ ಜನ ತಗೊಂಡ್ ಹೋಗ್ತಾರ? ತಗೊಂಡ್ ಹೋಗ್ತಾ ಇದಾರೆ. ಹೆಲ್ತ್ ಗೆ ಬೇಕಾದ್ರಲ್ಲ, ನೀರ್ ಕುಡಿಯಕ್ಕೆ ಅದೆಲ್ಲ ರೆಡಿ ಮಾಡ್ತಿದ್ದಕ್ಕೆ ಇದಕ್ಕೆ ಹೆಲ್ತ್ ಇದೆ. ಹೆಲ್ತ್ಗೆ ತೋರಿಸಿ ಏನೇನ್ ಐಟಮ್ ಮಾಡ್ತಿದೀರಿ ಒಂದೊಂದೇ ಅಂತ ನೋಡಿ. ಈ ಐಟಮ್ ಎಲ್ಲ ರೆಡಿ ಮಾಡಿ ಈ ತರ ಬರುತ್ತೆ, ಫಿನಿಶಿಂಗ್ ಇಲ್ಲ. ಇದು ಏನ್ ಪಾತ್ರೆ? ಇದು ಮುದ್ದೆ ಪಾತ್ರೆ. ಇದು ಮುದ್ದೆ ಪಾತ್ರೆ. ಇದು ಮುದ್ದೆ ಪಾತ್ರೆ. ಫಿನಿಶಿಂಗ್ ಆದ್ಮೇಲೆ ಈ ತರ ಬರುತ್ತೆ. ಚಿಕ್ಕದಿದೆ, ದೊಡ್ಡದಿದೆ? ದೊಡ್ಡದಿದೆ. ಸೈಜ್ ಮೇಲೆ ಬರುತ್ತೆ. ಹೆಂಗೆ ಅಂಗಡಿಯಾಗ ಆರ್ಡರ್ ಕೊಡ್ತೀವಿ ಆ ತರ ಮಾಡ್ಕೊಡ್ತೀವಿ. ಅಂಗಡಿ ನಿಮ್ಗೆ ಆರ್ಡರ್ ಬರುತ್ತೆ, ಆರ್ಡರ್ ಇಂದ ಮಾಡ್ಕೊಡ್ತೀವಿ. ಈಗ ರೆಡಿ ಆಗ್ತಾ ಇದೆ ನೋಡಿ. 2 ಜಾಯಿಂಟ್ ಬರುತ್ತೆ. ಇದೊಂದು ಜಾಯಿಂಟ್, ಈ ಸೆಂಟರ್ ಒಂದು ಜಾಯಿಂಟ್ ಬರುತ್ತೆ. ಈ ತರ ಸೆಕೆಂಡ್ ರೆಡಿ ಆಗುತ್ತೆ. ಅಂದ್ರೆ ಇದು ಪಾತ್ರೆ ಚಿಕ್ಕದು. ಚಿಕ್ಕದು ರೆಡಿ ಆದ್ಮೇಲೆ ಈ ತರ ಬರುತ್ತೆ. ಈ ತರ ಆಗಿದ್ಯಾ ಸರ್? ಇದು ರಾ ಮೆಟೀರಿಯಲ್ ಎಲ್ಲ ಹೆಂಗ್ ತರ್ತೀರಾ? ಜಾಲಿ ಇದೆಯಲ್ಲ ಮಾರ್ಕೆಟ್, ಅಲ್ಲಿಂದ ನಾವು ಶೀಟ್ ತಗೊಂಡಿರ್ತೀವಿ. ಶೀಟ್ ಅಂಗಡಿಯಾಗ ನಿಮ್ಗೆ ಶೀಟ್ ಲೆಕ್ಕದಲ್ಲಿ ಸಿಗುತ್ತಾ? ಲೇಬರ್ ಕೊಡ್ತಾರೆ ನಮ್ಗೆ. ಶೀಟ್ ಇದೆಯಾ ಯಾವ್ದು? ಈ ತರ ಬರುತ್ತಾ? ನೀವು ರಾ ಐಟಮ್ ತಗೊಂಡ್ಬರ್ತೀರಾ? ಅಂದ್ರೆ ರೀಲ್ ಬರುತ್ತಾ ಅದು? ಇಲ್ಲ, ಈ ತರ ಶೀಟ್ ಬರುತ್ತೆ. ಇದೆಲ್ಲ ಈ ತರ ಶೀಟ್ ಬರುತ್ತೆ. ನಾವ್ ಏನೇನ್ ಸೈಜ್ ಬೇಕು ನಾವು ಕಟ್ ಮಾಡ್ಕೊತೀರಿ. ಈ ತರ ಬರೋ ಸೀಟ್ ಅನ್ನ ಫಸ್ಟ್ ಈ ತರ ರೌಂಡ್ ಆಗಿ ಕಟ್ ಮಾಡ್ತೀರಾ? ಇದು ಬರುತ್ತೆ. ಇದು ಹಿಂಗೂ ಬರುತ್ತೆ. ಓಕೆ. ಕೆಳಗಡೆ ಬಾಟಮ್ ಇದೆಯಲ್ಲ, ಅದಕ್ಕೆ ಬಾಟಮ್ಗೆ ಇದು ಯಾವ ಸೈಜ್ ಬೇಕು ನಮ್ಗೆ ಬರುತ್ತೆ. ಅಲ್ಲಿ ನಮ್ಗೆ ದೊಡ್ಡ ಬೇಕಂದ್ರೆ ದೊಡ್ಡಗೆ ಶೀಟ್ ಕಟಿಂಗ್ ಮಾಡಿ ನಾವು ಈ ತರ ಶೀಟ್ ತಗೊಂಡು ಎಲ್ಲ ಕಟಿಂಗ್ ಮಾಡಿ. ಸೊ ಇವೆಲ್ಲ ನೀವೇ ಮಾಡಿರೋದಾ? ನಾವೇ. ನೀರ್ ಕಾಯಿಸಕ್ಕೆ ನೀರು ಊರಿನಲ್ಲಿ ಎಲ್ಲ ಕಾಪರ್ನಾಗೆ ನೀರ್ ಕಾಯಿಸ್ತಾರೆ. ಈಗ್ಲೂ? ಹೌದು, ಈಗ್ಲೂ ಕಾಯಿಸ್ತಾರೆ.
ಇದು ಎಷ್ಟು ಕೆಜಿ ಬರುತ್ತೆ? ಇದು 5-5.5 ಕೆಜಿ ಬರುತ್ತೆ. 5-5.5 ಕೆಜಿ ಬರುತ್ತೆ. ಒಂದ್ ಚಿಕ್ಕ ಸೈಜ್ ಅಂದ್ರೆ, ದೊಡ್ಡ ಸೈಜ್ ಅಂದ್ರೆ ಎಷ್ಟು? ದೊಡ್ಡದು ಅಂದ್ರೆ ಎಷ್ಟು ಬರುತ್ತೆ? ಏನ್ ಕತೆ? ದೊಡ್ಡ ಅಂದ್ರೆ ಈ ತರ ಬರುತ್ತೆ, ಇಷ್ಟು ಬರುತ್ತೆ. 10 ಕೆಜಿ ವರೆಗೂ ಬರುತ್ತೆ. 4 ಕೆಜಿಯಿಂದ 10 ಕೆಜಿ ಬರುತ್ತೆ. ನೋಡಿ, ಇದು 4 ಕೆಜಿ ಬರುತ್ತೆ. ಇದು 4 ಕೆಜಿ ಇದೆಯಾ? ಸೊ ಕುಡಿಯೋ ನೀರಿಗೂ ಇದನ್ನ ಕುಡಿಯೋ ನೀರಿಗೂ ಮಾಡ್ಬೋದು, ನೀರು ಒಲೆಗೂ ಮಾಡ್ಬೋದು. ಓಕೆ, ಎರಡಕ್ಕೂ ಬರುತ್ತೆ. ಇದು ಹಳೆ ಹೊಲ ಇಟ್ಟಿದ್ದೀರಾ? ಹಳೆದಲ್ಲ, ಅದು ಕ್ರಾಪ್ ಮಾಡ್ತೀವಲ್ಲ, ಅದಕ್ಕೆ ನೀವು ತಗೋತೀರಾ? ಬೈ ಬ್ಯಾಕ್ ಮಾಡ್ತೀರಾ? ಗಿರಾಕಿ ಬಂದ್ರೆ ನಾವು ತಗೊಂತೀವಿ. ತಗೊಂಡು ಬೇರೆ ಚೇಂಜ್ ಮಾಡ್ತಾರಲ್ಲ, ಹೊಸ ತಗೊಂಡು ಹೋಗ್ತಾರೆ, ಹಳೆ ಹಾಕ್ಬಿಟ್ಟು. ಅಂದ್ರೆ ನೀವು ಈ ತರ ಹಳೇದೇನಾದ್ರು ಇದ್ರೆ ಅದನ್ನ ಕೊಟ್ಟು ಹೊಸದನ್ನ ತಗೊಂಡು ಹೋಗ್ಬೋದು. ಮಾರ್ತೀರಾ ಅಥವಾ ಆರ್ಡರ್ ಬಂದ್ರೆ ಯಾರನ್ನ ಬಂದ್ರೆ ನಾವು ರೆಡಿ ಮಾಡಿ ಶೀಟ್ ತಗೊಂತೀವಿ. ಇದೆಲ್ಲ ಅಂಗಡಿ ಆರ್ಡರ್, ಅವ್ರು ಶೀಟ್ ಕೊಟ್ಬಿಡ್ತಾರೆ, ಲೇಬರ್ ಕೊಡ್ತಾರೆ. ಅಂದ್ರೆ ಇವ್ರು ಅಂಗಡಿಯವರೇ ಶೀಟ್ ಕೊಟ್ಟು ನಿಮ್ಗೆ ಲೇಬರ್ ಚಾರ್ಜ್ ಕೊಟ್ಟು ಈ ತರ ಮಾಡ್ತಾರೆ. ಸೊ ನೀವೇ ಮಾರೋದಾದ್ರೆ? ನಾವೇ ಮಾರೋ ಶೀಟ್ ತಗೊಂಡ್ಬಂದಿದ್ವಿ. ಶೀಟ್ ತಗೊಂಡ್ಬಂದು ಈಗ ಅಂಗಡಿಯಾಗೆ 1300 ಇದ್ರೆ ನಮ್ಗೆ ಲೇಬರ್, ನಾವು ಬರೋ ಲೇಬರ್ ತಗೊಂಡು 1150, 1200 ಆ ತರ ಕೊಟ್ಬಿಡ್ತೀವಿ. ಈಗ ನಿಮಗೆ ಬೇಕು ಅಂತಂದ್ರೆ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು? ಇಲ್ಲೇ ಬರ್ಬೇಕು ನೀವು. ಹೌದಾ? ಇಲ್ಲಿ ಬರದೆ ಹೋದ್ರೆ ಬೇರೆ ಲೊಕೇಶನ್ ಗೆ ಬಂದು ನಿಮ್ಗೆ ಒಂದು ಪಾತ್ರೆನ ಮಾಡ್ಕೊಡೋದಕ್ಕೆ ನಿಮ್ಗೆ ಎಷ್ಟು ದಿನ ಬೇಕು? ಏನು ಒಂದು ಇಲ್ಲಾದ್ರೆ ಇವತ್ತು ಬಂದ್ರೆ ಇವತ್ತು ಆರ್ಡರ್ ಕೊಟ್ಬಿಟ್ರೆ ನಾಳೆ ಇಲ್ಲಾದ್ರೆ ನಾಳೆ ನಾವು ರೆಡಿ ಮಾಡ್ಕೊಡ್ತೀರಾ? 2-3 ದಿನದಲ್ಲಿ. ಅಂದ್ರೆ ಸೈಜ್ ಮೇಲೆ ಸೈಜ್ ಮೇಲೆ ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಹೇಳಿದ್ರೆ. ಇದು 1 ಕೆಜಿಗೆ ಎಷ್ಟು ನೀವು ಸೇಲ್ ಮಾಡೋದು? ರೆಡಿ ಮಾಡಿದ್ರೆ 1100 ರೂಪಾಯಿ ಆಗುತ್ತೆ ಈಗ ರೆಡಿ. ಇದಕ್ಕೆ 1100 ರೂಪಾಯಿ ಕೆಜಿಗೆ. ಇದು ಎಷ್ಟು ಕೆಜಿ ಇದೆ? ಇದು 5 ಕೆಜಿ ಬರುತ್ತೆ. 5 ಕೆಜಿ ಇರುತ್ತೆ ಅಂದ್ರೆ 5,500 ರೂಪಾಯಿ ಆಗುತ್ತೆ. ಡಿಸ್ಕೌಂಟ್ ಏನಾದ್ರು ಕೊಡ್ತೀರಾ? ಬಾರ್ಗೇನಿಂಗ್ ಏನಾದ್ರು ಮಾಡ್ತೀರಾ? ಆರ್ಡರ್ ಕೊಟ್ರೆ ಏನಾರ ಇಷ್ಟು ಕಡಿಮೆ ಮಾತಾಡ್ಕೊಂಡು ನಾವು ಮಾಡ್ಬೋದು. ಅಂಗಡಿಯವರೇ ಅವ್ರ ಲೆಕ್ಕ. ಅವ್ರು ನಿಮ್ಗೆ ಆರ್ಡರ್ ಕೊಡ್ತಾರೆ, ನಾವು ಮಾಡ್ತೀವಿ. ಎಲ್ಲ ಶೀಟ್ ಕೊಟ್ಬಿಡ್ತಾರೆ, ಈ ತರ ನಾವು ರೆಡಿ ಮಾಡ್ಕೊಡ್ತೀವಿ. ಇದು ಕಟಿಂಗ್, ಶೀಟ್ ಕಟಿಂಗ್ ಮಾಡ್ತಾರಲ್ಲ, ಶೀಟ್ ಕಟಿಂಗ್ ಬರುತ್ತೆ. ಶೀಟ್ ಕಟಿಂಗ್ ಇದು ಮಾರ್ಕಿಂಗ್ ಹಾಕ್ತಿವಿ. ಯಾವ ಸೈಜ್ ಬೇಕೋ ಆ ಸೈಜ್ಗೆ ಮಾರ್ಕ್ ಹಾಕ್ತೀರಾ? ಅದು ಹಲ್ ಮಾಡ್ತಾರೆ, ಹಲ್ ಕಟ್ ಮಾಡಿ ಕೂಡಿಸ್ತೀವಲ್ಲ, ಅದೆಲ್ಲ. ಇದು ಹಲ್ ಕಟ್ ಮಾಡೋದಕ್ಕೆ ಚಿಕ್ಕದು. ಇದು ದೊಡ್ಡ ಶೀಟ್ ಕಟ್ ಮಾಡಕ್ಕೆ. ಇದು ಮಾರ್ಕಿಂಗ್ ಮಾಡಕ್ಕೆ. ಇದು ಹಲ್ ಕಟ್ ಮಾಡೋದು ಕಂಪಾಸ್. ಇದು ನೋಡಿ, ಈ ತರ ನಾವು ಹಾಕಿ ಯೂಸ್ ಮಾಡಿ ರೆಡಿ ಮಾಡ್ತೀವಿ. ಇದು ಬೇಸು. ಆಮೇಲೆ ಮೇಲ್ಗಡೆ ಹೆಂಗ್ ಮಾಡಿ? ಮೇಲ್ಗಡೆ ಕಟಿಂಗ್ ಬರುತ್ತೆ. ಇದ್ರೆ ಫುಲ್ ಶೀಟ್ ಬರುತ್ತಲ್ಲ, ಶೀಟ್ಗೆ ಸೆಂಟರ್ ಒಂದು ತೆಗಿತೀವಿ ನಾವು. ಸೊ ಹಿಂಗೆ ಮಾಡ್ತೀರಾ? ಸೆಂಟರ್ ತೆಗ್ದು 2 ಪೀಸ್ ಬರುತ್ತೆ ಇದಕ್ಕೆ. 2 ಪೀಸ್ ಬಿಟ್ರೆ 3 ಪೀಸ್ ಆಗುತ್ತೆ. ಈ ತರ ಇದೆ. ಈ ಕೆಳಗಡೆ 1 ಬರುತ್ತೆ, ಇದು 2 ಪೀಸ್ ಬರುತ್ತೆ. ಕೆಳಗಡೆ ಬಾಟಮ್ ಬರುತ್ತೆ. ಇದು ಬಾಟಮ್ ಅಂದ್ರೆ ಈಗ ಅಂದ್ರೆ ಇದು ಪ್ಲೇನ್ ಪೇಪರ್, ಇದು ಪ್ಲೇನ್ ಆಗಿರುತ್ತೆ, ಶೀಟ್ ಬರುತ್ತೆ. ಅದನ್ನ ನೀವು ಕಟ್ ಮಾಡ್ಕೊತೀರಾ? ಮಾಡಿ ನಾವು ಡೀಪ್ ಹಾಕ್ತೀವಿ ಇದಕ್ಕೆ. ನೆಕ್ಸ್ಟ್ ಡಿಪ್ ಇದೆ, ಇದಕ್ಕೆ ಮೇಲೆ ಬರುತ್ತೆ. ಇದಕ್ಕೆ ಬೆಂಡ್ ಮಾಡಿ ಇದನ್ನ ಸೇರಿಸ್ತೀರಾ? ಇದಕ್ಕೆ ಸೇರಿಸ್ತೀವಿ. ಅಂದ್ರೆ ಇದೇನ್ ಕಟ್ ಮಾಡಿದಿರಾ? ಹಲ್ಲು ಕಟ್ ಮಾಡಿ ಇದಕ್ಕೆ ಜೈಟ್ ಬರುತ್ತಲ್ಲ, ಈ ತರ ಜೈಟ್ ಬರುತ್ತೆ. ಕುಂಡಿಸ್ತಿದಾರಲ್ಲ ಆ ತರ ಬರುತ್ತೆ. ಈ ತರ ಬರುತ್ತೆ. ಅಂದ್ರೆ ಇಲ್ಲಿ 2 ಸೆಟ್ ಕೂರ್ಸಿದ್ರಲ್ವಾ? ಕೂರ್ಸಿ ಸೊ ಇದಾದ್ಮೇಲೆ ಈ ಸ್ಟೆಪ್ ಆದ್ಮೇಲೆ ಇದೇನ್ ಸರ್? ಇದು ಜೈಂಟಿಂಗ್ ವೆಲ್ಡಿಂಗ್. ಅಲ್ಲ, ಇದು ಮೆಟೀರಿಯಲ್ ಏನಿದು? ಇದು ಹಿತ್ತಾಳೆ ಪುಡಿ. ಗ್ರೇಸಿಂಗ್ ಪೌಡರ್. 2 ಸೇರಿಸಿ ಮಾಡಿರ್ಬೇಕು ಅದಕ್ಕೆ. ಈ ತರ ವೆಲ್ಡಿಂಗ್ ಪೌಡರ್ ಹಾಕಿದ್ಮೇಲೆ ಇಲ್ಲಿ ಬಂದು ಕಾಯಿಸಿ ಅದು ಗಟ್ಟಿ ಆಗ್ಬೇಕು.
ಇದು ಜೈಂಟ್ ಆಗುತ್ತೆ. ಜಾಯಿಂಟ್ ಆಯ್ತು ಈಗ. ಜೈಂಟ್ ಆಯ್ತು. ವೈಟ್ ಒಳಗಡೆ ಎಲ್ಲ ಹಾ ಈಗ ಲೀಕ್ ಆಗಲ್ಲ ಅಲ್ಲ ಇದು? ಲೀಕ್ ಆಗಲ್ಲ ಈಗ. ಇದು ಫೋಲ್ಡ್ ಆಗಿ ಫೋಲ್ಡ್ ಆಗಿದೆ ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದಾರಲ್ಲ, ಇಲ್ಲಿ ಮಾಡ್ತಿರಲ್ಲ ಹಂಗೆ. ಇದೆಲ್ಲ ಜೈಂಟ್ ಆಗ್ಬಿಡ್ತೈತೆ. ಜಾಯಿಂಟ್ ಆಗುತ್ತೆ ಒಳಗಡೆ. ಸೊ ಇದು ಆಸಿಡ್ acid. ಆಯ್ತಾ? ಇದು ಆಸಿಡ್ ವಾಶ್ ಆದ್ಮೇಲೆ ಹುಣಸೆ ಹಣ್ಣು ಆಮೇಲೆ ಹಾಕ್ತಾರೆ. ಹುಣಸೆ ಹಣ್ಣು ಫಸ್ಟ್ ಒಂದ್ ಲೆವೆಲ್ ಕ್ಲೀನ್ ಮಾಡ್ತಾರೆ. ಹಾ ಸೊ ಆಸಿಡ್ ಹಾಕಿದ್ಮೇಲೆ ವಾಟರ್ ವಾಶ್. ವಾಟರ್ ವಾಶ್ ಆದ್ಮೇಲೆ ಇದು ಹುಣಸೆ ಹುಣಸೆ ಹಣ್ಣು. ಹಣ್ಣು. ಹುಣಸೆ ಹಣ್ಣು ಮಣ್ಣು ಮಣ್ಣು ಮಣ್ಣ್ ಹಾಕಿ ಹಾಕಿದ್ರಾ? ಸ್ವಲ್ಪ ಇದು ಫೈನಲಿ ಫೈನಲಿ ಆಮೇಲೆ ಬಟ್ಟೆಯನ್ನು ಒರೆಸ್ಕೊತೀರಾ? ಒಣಗಾಕ್ಬೇಕು. ಇದು ರೆಡಿ. ರೆಡಿ ಇದೆ. ಮಾರ್ಕ್ ಮಾಡ್ಬೇಕಲ್ವಾ ಅದಕ್ಕಿನ್ನ? ಈಗ ಆ ತರ ಹೊಡಿಬೇಕು, ಹಾ ಚಿಕ್ಕೆ ಹೊಡಿಬೇಕು. ಚಿಕ್ಕೆ ಒಣಗೋಗ್ಬಿಟ್ರೆ ಹಾ. ಆಮೇಲೆ ಫುಲ್ ಫಿನಿಶಿಂಗ್ ಆ ತರ ಬರುತ್ತೆ. ಸೊ ಈಗ ಅದನ್ನ ವಾಶ್ ಮಾಡಿಟ್ಟಿದ್ದನ್ನ ತಗೊಂಡ್ಬಂದು ಸೊ ಇದು ಚಿಕ್ಕೆ ಹೊಡಿತು ಹಾ. ಹಿಂಗೆ. ಈ ಇದು ತರ ಮುದ್ದೆ ಫುಲ್ ಪಾತ್ರೆನಾ ಫಿನಿಶಿಂಗ್ ಇದು? ಮುದ್ದೆ ಪಾತ್ರೆ. ಫೈನಲಿ ಇದು ರೆಡಿ. ಫೈನಲ್ ರೆಡಿ ಇದೆ. ಹಾ ಮೊಹಮ್ಮದ್ ಹೌಸ್. ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ ಈ ಕೆಲಸನ? ಸುಮಾರು ನಾನು 35 ವರ್ಷದಿಂದ ಮಾಡ್ತಾ ಇದ್ದೆ. ಈಗ 35 ವರ್ಷದ ಹಿಂದೆ ಈ ಪಾತ್ರೆಗಳನ್ನು ಬಳಕೆ ಮಾಡೋದಕ್ಕೂ ಈಗಲೂ ಏನ್ ವ್ಯತ್ಯಾಸ ಆಗಿದೆ? ಜನ ಎಲ್ಲ ಕಮ್ಮಿ ಮಾಡ್ಬಿಟ್ಟವ್ರೆ, ರೈಟ್ ಎಲ್ಲ ಜಾಸ್ತಿ ಆಗ್ತೈತೆ. ನಮ್ಗಂತೂ ಬಹಳ ಕಮ್ಮಿ ಆಗ್ಬಿಟ್ಟೈತೆ ಕೆಲಸ. ಇದನ್ ಬಿಟ್ರೆ ನಿಮ್ಗೆ ಏನಾರ ಕೆಲಸ ಏನು ಬರೋದಿಲ್ಲ. ಇದಿಲ್ಲ ಅಂದ್ರೆ ನಿಮ್ ಬದುಕು ಹೆಂಗೆ ಮುಂದೆ? ಇವಾಗ ದೇವ್ರೇ ಗತಿ. ಕಾಪರ್ ಪಾತ್ರೆಗಳು ಯಾಕೆ ಕಡಿಮೆ ಆಗ್ತಾ ಬಂದ್ವು? ರೈಟ್ ಎಲ್ಲ ಜಾಸ್ತಿ ಆಗ್ತಾ ಇದ್ರೆ ಯಾರು ತಗೊಳಲ್ಲ ಸರ್. ಬಡವರು ಈ ತರ ಬಂದಿದೆ, ಹ್ಮ್ ಹೊಸ ಹೊಸ ಐಟಮ್ ಬರ್ತಾ ಇದೆ. ಇದಕ್ಕೆ ಎಲ್ಲ ಹಿಂದ್ಗಡೆ ಬಿಡ್ತಾ ಇದೆ. ಹಳೆ ಕಾಲದವರೆಗೂ ಇದಕ್ಕೆ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿತ್ತು. ಹಾ ಈ ಕಾಲದ ಹುಡುಗರಿಗೆ ಇದಕ್ಕೆ ಗೊತ್ತಿಲ್ಲ. ಎಲ್ಲ ಲೇಟೆಸ್ಟ್ ಐಟಮ್ ಏನಂತ. ಕಾಪರ್ನಾಗೆ ಮಾಡ್ತಾ ಇದ್ರು, ಕಾಪರ್ನಾಗೆ ಕುಡಿತಾ ಇದ್ರು. ಹಾ ಯಾರಿಗೂ ಆ ತರ ಏನೋ ಗೊತ್ತಾ ಇಲ್ಲ. ಈ ನೋಡಿ 10 ವರ್ಷ ಹುಡುಗರಿಗೆ ಹಾಟ್ ಗೊತ್ತಾ ಇದೆ. ಬಾಳಿಗೆ ಏನು ಅಲ್ಯೂಮಿನಿಯಂ, ಪ್ಲಾಸ್ಟಿಕ್, ಸ್ಟೀಲು. ನಮಸ್ಕಾರ, ಹೇಳಿ. ನಿಮ್ಮ ಹೆಸರು? ಇನಾಯತ್. ಇನಾಯತ್ ಸರ್, ನೀವು ಎಷ್ಟು ವರ್ಷದಿಂದ ಈ ಕೆಲಸ ಮಾಡ್ತಿದ್ದೀರಾ? ಇದು 38 ವರ್ಷದಿಂದ ಮಾಡ್ತಾ ಇದ್ದೀನಿ. 38 ವರ್ಷದಿಂದ ಮಾಡ್ತಿದ್ದೀರಾ. ಇವಾಗ ಇದು ಪೂರ್ತಿ ಕೆಲಸ ಇದು ಕಡಿಮೆ ಆಗ್ಬಿಟ್ಟೈತೆ. ಇದು ಬರೀ ಪೂಜೆದ್ ಮಾತ್ರ ನಡೀತಾ ಇರೋದು. ಮುಂಚೆ ಅಂದ್ರೆ ಮದುವೆಗೆ ಹುಡುಗಿಗೆ ಎಲ್ಲ ಅದೆಲ್ಲ ಕೊಡ್ತಾರಲ್ಲ, ಒಂದು 100 kg ಕೊಡ್ತಾ ಇದ್ದಿದ್ದು. ಇವಾಗ 2 kg 3 kg ಪೂಜೆಗೆ ಅಷ್ಟೇ ನಡೆಯೋದು. ಈಗ ಏನೇನ್ ಐಟಮ್ ಇದೆ ನಿಮ್ಮ ಹತ್ರ? ಏನೇನ್ ಮಾಡ್ತಿದ್ದೀರಾ? ಇವ್ರು ಬಿಂದಿಗೆ ಮಾಡ್ತಾ ಇದ್ದಾರೆ. ಬಿಂದಿಗೆ ಮಾಡ್ತೀವಿ. ಬಿಂದಿಗೆನಾ ಇದು? ಇದರಲ್ಲಿ ಎಷ್ಟು ಪಾರ್ಟ್ ಬರುತ್ತೆ? ಒಂದೇ ಬರುತ್ತೆ. ಇದು 2 ಪೀಸ್. ಇದು ಜೈಂಟ್ ಮಾತ್ರ ಒಂದೇ ಬರೋದು. ಇದು 1 2 ಇದು ಮೇಲ್ಗಡೆ ಬರುತ್ತೆ ಕುತ್ಕೊಂತ ಈ ತರ. ಸಾಮಾನ್ಯವಾಗಿ ಪೂಜೆಗೆ ಬಳಸ್ತಾರೆ. ಈಗ ಫಸ್ಟ್ ಟೈಮ್ ಬಳಸ್ತಾರಲ್ವಾ, ಈಗ ಹೊಸದು ತಗೊಂಡೋಗಿ ಬಳಕೆ ಮಾಡ್ತಾರಲ್ವಾ, ಅದಕ್ಕೆ ಏನೇನ್ ಮಾಡ್ಬೇಕು? ಫಸ್ಟ್ ತಗೊಂಡೋಗ ತಕ್ಷಣ ಇದೆಲ್ಲ ಹುಣಸೆ ಹಣ್ಣು ಇಲ್ಲ ನಿಂಬೆ ಹಣ್ಣು ಹಾಕಿ ತೊಳೆದು ಬಿಡೋದು. ವಾಶ್ ಮಾಡ್ಬೇಕು. ವಾಶ್ ಮಾಡ್ಬಿಟ್ಟು ಆಮೇಲೆ ನೀವು ಮುದ್ದೆ ಪಾತ್ರೆ ಮಾಡ್ಬೋದು. ಪಲಾವ್ ಮಾಡ್ಬೇಕಂದ್ರೆ, ಪಲಾವ್ ಸಾರಿಗೆ ಮಾಡ್ಬೇಕಂದ್ರೆ ಕಲಾಯಿ ಮಾಡ್ಬೇಕು. ಇದಕ್ಕೆ ವೈಟ್ ಬರುತ್ತೆ ಒಳಗಡೆ. ನೀರ್ ಕುಡಿಯಕ್ಕೆ, ಮುದ್ದೆ ಮಾಡಕ್ಕೆ ಈ ತರಾನೇ ತೊಳೆದು ರೆಡಿ ಮಾಡ್ಬೇಕು. ಪಲಾವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಕಲಾಯಿ ಬರುತ್ತೆ, ವೈಟ್ ಬರುತ್ತೆ ಅದಕ್ಕೆ. ಅದ್ ವೈಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ನೀರ್ ಕುಡಿಯಕ್ಕೆ, ಮುದ್ದೆ ಮಾಡಕ್ಕೆ ಹಿಂಗೆ ಮಾಡ್ಬೋದು. ಈಗ ಹೆಂಗಿದೆ ಇದಕ್ಕೆ ಬೇಡಿಕೆ ಎಲ್ಲ? ಬೇಡಿಕೆ ಎಲ್ಲ ಬಹಳ ಸ್ಲೋ ಆಗ್ಬಿಟ್ಟಿದೆ. ಮತ್ತೆ ನಿಮ್ ಜೀವನ ಎಲ್ಲ ಹೆಂಗೆ ನಡೀತಾ ಇದೆಯಲ್ಲ? ಅಲ್ಲ ಈಗ ಇದಕ್ಕೆಲ್ಲ ಹೆಂಗೆ? ಇದು ಎಲ್ರು ನೀವು ಅಣ್ಣ ತಮ್ಮಂದ್ರ ಅಥವಾ ಎಲ್ಲ ಫ್ಯಾಮಿಲಿನೇ? ಒಂದೇ ಫ್ಯಾಮಿಲಿನೇ. ಇದನ್ ಬಿಟ್ಟು ಬೇರೆ ಬಿಸ್ನೆಸ್ ಏನ್ರ ಇದೆಯಾ? ಬೆಳಿಗ್ಗೆ ರಾತ್ರಿವರೆಗೂ
ಒಂದ್ ದಿನಕ್ಕೆ ಎಷ್ಟು ಸಂಪಾದನೆ ಮಾಡ್ತೀರಾ? ಮಾತ್ರ 500 ಆಗುತ್ತೆ, 800 ಆಗುತ್ತೆ, ಇಲ್ಲಾಂದ್ರೆ 300 ರೂಪಾಯಿನೂ ಆಗುತ್ತೆ. ಹೌದಾ? ಹೆಂಗ್ ಕೆಲಸ ಮಾಡ್ತೀವಿ ಆ ತರ. ಆರ್ಡರ್ ಯಾವ ತರ ಬರುತ್ತೆ, ಆರ್ಡರ್ ಜಾಸ್ತಿ ಬಂದ್ರೆ 1000 ಬರುತ್ತೆ, 500 ಬರುತ್ತೆ, ಆ ತರ. ಒಂದು ಪಾತ್ರೆಗೆ ಎಷ್ಟು ಅಂದಾಜು? ಇದಕ್ಕೆ 120 ರೂಪಾಯಿ ಕೆಜಿಗೆ ಲೇಬರ್ ಕೊಡ್ತಾರೆ. ಓಕೆ. ಇದಕ್ಕೆ 120 ಕೆಜಿ ಲೇಬರ್ ಕೊಡ್ತಾರೆ. ಅದರ ಮೆಟೀರಿಯಲ್, ಜೈಂಟು, ವಿಜ್ಜಲು, ಆಸಿಡ್, ಲೇಬರ್ ಎಲ್ಲ ನಮ್ದೆ. ಎಲ್ಲ ಬಂದು 130 ರೂಪಾಯಿ ಕೆಜಿಗೆ ಲೇಬರ್ ಕೊಡ್ತಾರೆ ಅಷ್ಟೇ. ಸೊ ಇಷ್ಟಾತ್ ನೋಡ್ರಿ ಈ ಕಂಚಿನ ಪಾತ್ರೆಗಳ ಘಟಕ. ಬ್ಯಾಡ್ಲಕ್ಕೆ ಏನಂದ್ರೆ ನನಗೂ ಕೂಡ ಒಂದು ಪಾತ್ರೆ ಸಿಗ್ಲಿಲ್ಲ ಅಲ್ಲಿ. ತುಂಬಾ ಬೇಸರದ ಸಂಗತಿ ಏನಂತಂದ್ರೆ ಇಂತಹ ಒಂದು ಕಲೆಗಳು ನಶಿಸಿ ಹೋಗ್ತಿರೋದಕ್ಕೆ ಮುಖ್ಯವಾಗಿ ನಮ್ಮ ಅತಿಯಾದ ಆವಿಷ್ಕಾರಗಳು ಮತ್ತು ನಮ್ದು ಭಾರತೀಯರ ಒಂದು ಮನೋಭಾವನೆ ಏನಂದ್ರೆ ನಮಗೆ ಮನಿ ಮ್ಯಾಟರ್ ಆಗುತ್ತೆ, ಕ್ವಾಲಿಟಿ ಅಲ್ಲ. ಹಣ ಇಂಪಾರ್ಟೆಂಟ್ ಆಗೋದ್ರಿಂದ ಕ್ವಾಲಿಟಿ ಜೊತೆಗೆ ನಾವು ಕಾಂಪ್ರಮೈಸ್ ಮಾಡ್ಕೋತೀವಿ. ಅದು ನಮ್ಮ ಭಾರತೀಯರ ಮನೋಭಾವ. ಬಟ್ ಅದು ನಮಗೆ ಎಫೆಕ್ಟ್ ಎಲ್ಲಿ ಕೊಡ್ತದೆ ಅಂತಂದ್ರೆ ಒಂದ್ಸರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗ್ತಾವಲ್ವಾ, ಅವಾಗ ಗೊತ್ತಾಗುತ್ತೆ. ವಾಟ್ ಎವರ್ ನಾವೆಲ್ಲ ಓದ್ದವ್ರು ಇದೀವಿ, ಪ್ರಜ್ಞಾವಂತರಿದೀವಿ, ಇದೇ ಘಟಕ ಅಂತಲ್ಲ, ಇಂಥವು ಎಲ್ಲೆಲ್ಲಿದಾವೆ ಅವುಗಳನ್ನ ನಾವು ಉಳಿಸ್ಬೇಕು, ಬೆಳೆಸ್ಕೋಬೇಕು. ಮತ್ತೆ ಇದೇನು ನಮ್ಮ ಮೂಲ ಆಹಾರ ಪರಂಪರೆ ಒಳಗಡೆ ಒಂದು ಭಾಗ ಆಗಿತ್ತು, ಇವುಗಳನ್ನೆಲ್ಲ ನಾವು ಮತ್ತೆ ಸ್ಟಾರ್ಟ್ ಮಾಡ್ಬೇಕಾಗೈತೆ. ಬಿಗಿನಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕು. ನಿಮಗೇನಾದ್ರೂ ಈ ತರಹದ ಪಾತ್ರೆಗಳು ಬೇಕು ಅಂದ್ರೆ ಈ ಸ್ಥಳದ ಲೊಕೇಶನ್ ಅನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಎನಿಹಾವ್ ಅವ್ರ ನಂಬರ್ ಕೂಡ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗೋಣ. ಅಲ್ಲಿ ತನಕ ನೋಡ್ತೀರಿ ನಮ್ಮ ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್. ಜೈ ಭಾರತದ ಪರಂಪರೆ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.